ಕಲಬುರಗಿಯಲ್ಲಿ ಪುರಸಭೆ ಎಲೆಕ್ಷನ್ನಲ್ಲಿ ಬಿಜೆಪಿ ಜೆಡಿಎಸ್ನವರೇ ಈಗ ಶತ್ರುಗಳಾಗ್ಬಿಟ್ಟಿದ್ದಾರಂತೆ. ನಡು ರಸ್ತೆಯಲ್ಲಿ ಪರಸ್ಪರ ಕಿತ್ತಾಡಿ ವಾಕ್ಸಮರ ನಡೆಸಿದ್ದಾರೆ. ಬಿಜೆಪಿ ಸದಸ್ಯರನ್ನೇ ಹೈಜಾಕ್ ಮಾಡಿ ಜೆಡಿಎಸ್ ಅಧಿಕಾರದ ಗದ್ದುಗೆ ಏರಿದೆ. ನಿನ್ನೆ ಪುರಸಭೆಯಲ್ಲಿ ಬಹುಮತ ಹೊಂದಿದ್ದ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿಯುವುದು ಬಹುತೇಕ ಪಕ್ಕ ಆಗಿತ್ತು. ಆದರೆ ಬಿಜೆಪಿಯ 8 ಸದಸ್ಯರನ್ನ ಜೆಡಿಎಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡು ಅಧಿಕಾರ ಹಿಡಿಯೋದಕ್ಕೆ ಮುಂದಾಗಿತ್ತು. ಆಗ ಬಿಜೆಪಿ ಕೂಡ ಜೆಡಿಎಸ್ನ 2 ಸದಸ್ಯರನ್ನ ಹೈಜಾಕ್ ಮಾಡಿ ಕಾಂಗ್ರೆಸ್ನ 2 ಸದಸ್ಯರ ಬೆಂಬಲದೊಂದಿಗೆ ಅಧಿಕಾರಕ್ಕಿರೋಕೆ ಮುಂದಾಗಿತ್ತು. ಆದರೆ ಮತದಾನ ನಡೆಯುವ ವೇಳೆ ಕಾಂಗ್ರೆಸ್ನ 2 ಸದಸ್ಯರಿಗೆ ಮತದಾನ ಮಾಡಲು ಪೊಲೀಸರು ಅವಕಾಶ ನೀಡಿಲ್ಲ. ಪುರಸಭೆ ಸದಸ್ಯರನ್ನ ಮತದಾನಕ್ಕಾಗಿ ಪುರಸಭೆಯ ಒಳಗಡೆಗೆ ಬಿಡಿಸಲು ಹೋದಾಗ ಶಾಸಕ ಬಸವರಾಜರನ್ನ ಹೆಚ್ಚುವರಿ ಎಸ್ಪಿ ಮಹೇಶ್ ಶಾಸಕರನ್ನ ತಳ್ಳಿ 2 ಕಾಂಗ್ರೆಸ್ ಸದಸ್ಯರನ್ನ ಮತದಾನ ಮಾಡದಂತೆ ತಡೆ ಹಿಡಿದಿದ್ದಾರೆ. ಹೀಗಾಗಿ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಘಣ್ಣವರ ಅಮಾನತು ಮಾಡಿ ಮರುಚುನಾವಣೆ ನಡೆಸಲು ಶಾಸಕ ಬಸವರಾಜ ಮತ್ತಿಮೂಡ್ ಆಗ್ರಹಿಸಿದ್ದಾರೆ. ಇವ್ರ ಪೊಲೀಸ್ ಅಧಿಕಾರಿಗಳು ಅಥವಾ ಗುಂಡಾಗಳನ್ನು ಅಥವಾ ಇವ್ರು ಯಾರಿಗಾನ ನಮ್ಗೆ ಏನು ಮಾಡ್ಲಿಕ್ಕೆ ಈಗ ಎಲ್ಲ ಜನಪ್ರತಿನಿಧಿಗಳು ಈಗ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಬಂದಿದ್ದಾರೋ ಅಥವಾ ಚುನಾವಣೆ ನಡೆಸ್ಲಿಕ್ಕೆ ಬಂದಿದ್ದಾರೋ ನಮ್ಮ ಎದುರಿನ ಅಭ್ಯರ್ಥಿಗಳು ಯಾರು ಅನ್ನೋದು ಗೊತ್ತಿಲ್ಲ ನಮಗೆ. ಇದು ಎಲೆಕ್ಷನ್ ಯಾವ ರೀತಿ ಬಿಜೆಪಿ ವರ್ಸಸ್ ಪೊಲೀಸ್ ಅಧಿಕಾರಿಗಳ ಜೊತೆ ಎಲೆಕ್ಷನ್ ಆದಾಗ ಆ ರೀತಿ ಎಲೆಕ್ಷನ್ ಮಾಡಿದ್ದಾರೆ. ಇದು ಎಲ್ಲ ಆಗ್ಲಿಕ್ಕೆ ಕಾರಣ ಮೇನ್ ಇದ್ರಾಗ ಆಗ್ಲಿಕ್ಕೆ ಕಾರಣ ಅಂದ್ರೆ ಅಡಿಷನಲ್ ಎಸ್ ಪಿ ಅವರು ಮಹೇಶ್ ಮೇಘಣ್ಣವರ ನೇರ ಹೊಣೆ. ಅವ್ರಿಗೆ ಸಸ್ಪೆಂಡ್ ಆಗಬೇಕು, ಈ ಚುನಾವಣೆ ರದ್ದಾಗಬೇಕು ಮತ್ತು ಮರು ಚುನಾವಣೆ ಆಗ್ತಕ್ಕಂಥ ಕೆಲಸ ಆಗಬೇಕು. ಅಲ್ರಿ ಕಾಂಗ್ರೆಸ್ ಜೊತೆ ನಾವ್ಯಾಕೆ ಕೈ ಜೋಡಿಸೋಣ? ಕಾಂಗ್ರೆಸ್ ಮೆಂಬರ್ ಯಾರ ಹತ್ರ ಇದ್ದಾರೆ? ಇಬ್ಬರು ಅವ್ರ ಹತ್ರ ಇದಾರಲ್ಲ, ನಮ್ಮ ಹತ್ರ ಇದ್ದಾರೆ ಅವರು. ಕಾಂಗ್ರೆಸ್ ಪಕ್ಷದ ನಿರ್ಣಯ ಆಗಿದೆ ಜಿಲ್ಲಾದಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಓಟ್ ಹಾಕಬಾರ್ದು, ನಾವು ಆಬ್ಸೆಂಟ್ ಇರಬೇಕು ಅಂತೇಳಿ. ಪೊಲೀಸರ ಮೇಲೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ಪೊಲೀಸರದು. ಅವ್ರ ಕರ್ತವ್ಯನ ಅವ್ರು ಮಾಡಿದ್ದಾರೆ. ಈ ಹೆಚ್ಚುವರಿ ಎಸ್ ಪಿ ಅವ್ರು ಯಾಕೆ ಹಿಂಗೆ ಮಾಡಿದ್ರು? ಅವ್ರೇನು ಕಾಂಗ್ರೆಸ್ನ ಸದಸ್ಯರನ್ನು ತಡೆ ಹಿಡಿಯೋದು? ನೆಕ್ಸ್ಟ್ ಏನಾದರೂ ಆಸೆ ಇಟ್ಕೊಂಡಿದ್ದೀರಾ ಸರ್ ಅಲ್ಲಿಗೆ? ನಾನೇನೋ ಎಸ್ ಪಿಗಳು MLAಗಳು MP ಗಳು ರಾಜ್ಯಸಭೆ ಸದಸ್ಯರಿಗೂ ಆಸೆ ಇಟ್ಕೊಳ್ತಾನೆ. ಬಟ್ ಈ ಲೋಕಲಲ್ಲಿ ನಿಮ್ಗೆ ಏನು ಕೆಲಸ? ಹೆಚ್ಚುವರಿ ಎಸ್ ಪಿಗಳ ಸದಸ್ಯರನ್ನ ಹಿಡಿದ್ಬಿಟ್ಟೆ ಅವ್ರಿಗೆ ಇನ್ನೇನು ಮಾಡೋದು? ಏನು ಆಸಕ್ತಿ? ಏನಪ್ಪ ನಂಗೆ ಯಾರ್ದೋ ಒತ್ತಡ ಇರುತ್ತೇನೋ, ಮೋಸ್ಟ್ಲಿ ಯಾರ್ದೋ ಸೂಚನೆ ಇರುತ್ತೆ. ಆ ನಿಟ್ಟಿನಲ್ಲಿ ಖಾಕಿಯನ್ನು ಬಿಟ್ಬಿಟ್ಟು ಖಾವಿ ಹಾಕ್ಕೊಳ್ಳಿ. ಇನ್ಮೇಲೆ ಖಾಕಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಅದು ಅವಮಾನ. ಇನ್ನು ದೆಹಲಿ ಚುನಾವಣಾ ಫಲಿತಾಂಶದ ಬಳಿಕ EVM ದೂರುವ ಸರದಿ ಈಗ ಶಿವಸೇನಾ ಉದ್ಧವ್ ಠಾಕ್ರೆ ಬಣದಾಗಿದೆ. ಉದ್ಧವ್ ಪುತ್ರ ಶಾಸಕ ಆದಿತ್ಯ ಠಾಕ್ರೆ EVM ಹಾಗೂ ಚುನಾವಣಾ ಆಯೋಗದ ವಿರುದ್ಧವೇ ಕಿಡಿಕಾರಿದ್ದಾರೆ. ದೇಶದ ಪ್ರತಿಯೊಂದು ಪ್ರಾದೇಶಿಕ ಪಕ್ಷವನ್ನು ಒಡೆಯುವುದು, ಮುಗಿಸುವುದು ಬಿಜೆಪಿಯ ಕನಸು. ಇಂದು ದೇಶದ ಭವಿಷ್ಯ ಅನಿಶ್ಚಿತವಾಗಿದೆ. ದೇಶದಲ್ಲಿ ಮತದಾರರ ಮತ್ತು EVM ವಂಚನೆಯ ನಡುವೆ ನಮ್ಮ ಮತ ಎಲ್ಲಿಗೆ ಹೋಗುತ್ತೆ ಅಂತಾನೆ ನಮಗೆ ಗೊತ್ತಾಗ್ತಿಲ್ಲ. ದೇಶದ ಚುನಾವಣೆಗಳು ಮುಕ್ತ ಮತ್ತು ನ್ಯಾಯಸಮ್ಮತ ರೀತಿಯಲ್ಲಿ ನಡೀತಾ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಾವು ಪ್ರಜಾಪ್ರಭುತ್ವದಲ್ಲಿ ವಾಸಿಸ್ತಾ ಇದ್ದೀವಿ ಅಂತ ಭಾವಿಸ್ತೀವಿ. ಅದು ಇನ್ನು ಮುಂದೆ ಪ್ರಜಾಪ್ರಭುತ್ವವಲ್ಲ. ನಮಗೆ ಕೇಜ್ರಿವಾಲ್ ಕಾಂಗ್ರೆಸ್ಗೆ ಏನಾಯಿತು ಎಂಬುದು ಭವಿಷ್ಯದಲ್ಲಿ ನಿತೀಶ್ ನಾಯ್ಡು RJDಗೆ ಆಗಬಹುದು. ಇಂಡಿಯಾ ಕೂಟದ ನಾಯಕರು ಭವಿಷ್ಯಕ್ಕಾಗಿ ಮಾರ್ಗಸೂಚಿಯನ್ನು ಸಿದ್ಧಪಡಿಸಬೇಕು ಅಂತ ಆದಿತ್ಯ ಠಾಕ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರು ಓಟ್ ಹಾಕಿದ್ದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ನಿಮ್ಮ ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪಲ್ಲಿ ಏನಾದ್ರು ಮುದ್ರಣ ಇರುತ್ತೆ, ಅಲ್ಲಿಗೆ ಹೋಗಿರುತ್ತೆ. ನೀವು ಯಾವುದಕ್ಕೆ ಗೊತ್ತಿರೋದಕ್ಕೆ ಅಲ್ಲಿಗೆ ಹೋಗಿರುತ್ತೆ. ಈ ಸೋತಾಗ ಇದನ್ನು ಹೇಳೋದು, ಗೆದ್ದಾಗ ಇರಲಿಲ್ವಾ? ಅವಾಗ ಗೆದ್ದಾಗ ಅನ್ನಿಸ್ಲಿಲ್ವಾ? ಲೋಕಸಭೆಯಲ್ಲಿ ಸೀಟ್ಗಳನ್ನು ಗೆದ್ರಲ್ವಾ? ಅವಾಗ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಂಡು ಅವಾಗ ಚೆನ್ನಾಗಿ ಅನಿಸ್ಲಿಲ್ಲ, ಅವಾಗ ಕರೆಕ್ಟ್ ಆಗಿತ್ತು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಂಥ ಹೇಳಿಕೆಗಳನ್ನು ನಾಲಿಗೆನ ಏನು ಅಂತ ಅದು ಅಸಹ್ಯ ಅನ್ನಿಸ್ಬಿಡುತ್ತೆ ಈ ರಾಜಕಾರಣಿಗಳ ಹೇಳಿಕೆಗಳು ಒಂದೊಂದ್ಸಲ. ಇನ್ನು 27 ವರ್ಷಗಳ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿರುವ ಬಿಜೆಪಿಗೆ CM ಆಯ್ಕೆ ತಲೆನೋವಾಗಿದೆ. ಆದರೆ ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸದಿಂದ ಬಂದ ಬಳಿಕ ನೆಹರು ಸ್ಟೇಡಿಯಂನಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. CM ಜೊತೆಗೆ 2 DCM ಹಾಗೂ 7 ಮಂದಿ ಸಚಿವರಾಗಿ ಪದಗ್ರಹಣವನ್ನು ಮಾಡಲಿದ್ದಾರೆ. ಈ ಐತಿಹಾಸಿಕ ಕ್ಷಣಕ್ಕೆ NDA ಅಧಿಕಾರದಲ್ಲಿರೋ ಎಲ್ಲ ರಾಜ್ಯಗಳ CM DCMಗಳು ಭಾಗಿಯಾಗಲಿದ್ದಾರಂತೆ. ಅಂದಹಾಗೆ ಕೇಜ್ರಿವಾಲ್ ಸೋಲಿಸಿರೋ ಪರವೇಶ್ ವರ್ಮಾ, ದೆಹಲಿ ಸಂಸದ ಹರ್ಷ ಮೆಹ್ಲೋತ್ರಾ, ಈಶಾನ್ಯ ದೆಹಲಿ ಸಂಸದ ಮನೋಜ್ ತಿವಾರಿ ಹಾಗೂ ನವದೆಹಲಿ ಸಂಸದೆ ಬನ್ಸೂರಿ ಸ್ವರಾಜ್ CM ರೇಸ್ನಲ್ಲಿದ್ದಾರೆ. 27 ವರ್ಷ ಆದ್ಮೇಲೆ ಬರೋದ್ರಿಂದ ಸಹಜವಾಗಿ ಅದ್ದೂರಿಯಾಗಿ ಮಾಡ್ತಾರೆ. ಅದ್ದೂರಿಯಾಗಿ ಇರುತ್ತೆ, ಜೊತೆಗೆ ರೇಸು ಹಂಗೆ ಇರ್ತಾರಲ್ವಾ, ನಾನು ಅಧಿಕಾರದಲ್ಲಿರಬೇಕು, ನಾನು CM ಆಗಬೇಕು ಅಂತೇಳಿ. ಮಂತ್ರಿಗೆ ಇನ್ನೂ ಎಷ್ಟು ಜನ ಕಾಂಪಿಟೇಷನ್ ಇದ್ದಾರೋ. ಇನ್ನು ದತ್ತಪೀಠ ವಿವಾದವನ್ನು ಶಾಶ್ವತವಾಗಿ ಬಗೆಹರಿಸಬೇಕು ಅಂತ ಸರ್ಕಾರಕ್ಕೆ ಬಿಜೆಪಿ MLC CT ರವಿ ಆಗ್ರಹಿಸಿದ್ದಾರೆ. ಮುಜರಾಯಿ ಕಂದಾಯ ಇಲಾಖೆಗಳನ್ನು ಪರಿಶೀಲಿಸಿ ಗೆಜೆಟ್ ನೋಟಿಫಿಕೇಶನ್ ಪರಿಶೀಲನೆ ಮಾಡಬೇಕು. ಈ ದಾಖಲೆಗಳ ಆಧಾರದ ಮೇಲೆ ದತ್ತಪೀಠ ವಿವಾದವನ್ನು ಶಾಶ್ವತವಾಗಿ ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ದತ್ತಪೀಠ, ಬಾಬಾ ಬುಡನ್ಗಿರಿ ದರ್ಗಾ ಎರಡೂ ಬೇರೆ ಬೇರೆ ಸರ್ವೆ ನಂಬರಲ್ಲಿದೆ. ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ಸರ್ಕಾರದ ತನ್ನ ಎಲ್ಲ ನಿಲುವು ಪ್ರಕಟವಾಗಬೇಕು. ಇವರ ತುಷ್ಟೀಕರಣ ನೀತಿಯ ಅನುಮಾನವನ್ನು ಹುಟ್ಟಿಸ್ತಾ ಇದೆ. ಹೀಗಾಗಿ
ವಿಚಾರವಾಗಿ ಕಾನೂನು ಹೋರಾಟದ ದೃಷ್ಟಿಯಿಂದ ವಕೀಲರ ಭೇಟಿಗೆ ದೆಹಲಿಗೆ ಬಂದಿದ್ದೀನಿ ಅಂತ ಸಿಟಿ ರವಿ ಹೇಳಿದ್ದಾರೆ. ಇತ್ತ ದತ್ತಪೀಠ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದ ಸಂಪುಟ ಉಪಸಮಿತಿ ಸಭೆ ನಡೆಸಿತು. ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಲ್ಪಟ್ಟಿರುವ ಎಸ್ಎಲ್ಪಿಗೆ ಆಕ್ಷೇಪಣಾ ಹೇಳಿಕೆಯನ್ನ ಸಲ್ಲಿಸಲು ಶಿಫಾರಸು ಮಾಡುವ ಸಲುವಾಗಿ ಸಭೆಯಲ್ಲಿ ಚರ್ಚಿಸಲಾಯಿತು. ದಾಖಲೆ ಮತ್ತು ಮುಜರಾಯಿ ಇಲಾಖೆ ದಾಖಲೆಗಳನ್ನು ಪರಿಶೀಲನೆ ಮಾಡಿ ದತ್ತಾತ್ರೇಯ ಪೀಠ ಮತ್ತು ಬಾಬಾ ಬಡನ್ ದರ್ಗಾ ಎರಡು ಬೇರೆ ಬೇರೆ, ಎರಡು ಒಂದೇ ಅಲ್ಲ. ಗೆಜೆಟ್ ನೋಟಿಫಿಕೇಶನ್ ಈ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಈ ದಾಖಲೆಗಳ ಆಧಾರದಲ್ಲಿ ಸಂಪೂರ್ಣವಾಗಿ ವಿವಾದವನ್ನು ಬಗೆಹರಿಸಿ ಅಂತ ನಾವು ಅವರಿಗೆ ಹೇಳಿದ್ದೇವೆ. ಬೆಳಗಾವಿಯಲ್ಲಿ ಫೈನಾನ್ಸ್ ಮ್ಯಾನೇಜರ್ ಮೋಸದಿಂದ ಕುಟುಂಬವೊಂದು ಬೀದಿಗೆ ಬಂದಿದೆ. ಹೇಗೆ? ಮನೆ ಜಪ್ತಿಯಾಗಿ ಕಳೆದ 7 ತಿಂಗಳಿಂದ ಬೆಳಗಾವಿ ತಾಲೂಕಿನ ಬಸರಿಕಟ್ಟಿ ಗ್ರಾಮದ ಯಶವಂತ್ ಕೋಲ್ಕಾರ್ ಎಂಬುವರು ಪರದಾಡ್ತಾ ಇದ್ದಾರೆ. 7 ಲಕ್ಷ ರೂಪಾಯಿ ಲೋನ್ ಪಡೆದಿದ್ದ ಯಶವಂತ್ 3 ವರ್ಷ ಪ್ರತಿ ತಿಂಗಳು 14,000 ರೂಪಾಯಿ ಕಂತು ಕಟ್ಕೊಂಡು ಬಂದಿದ್ದಾರೆ. ಮ್ಯಾನೇಜರ್ ಗಣೇಶ್ ತಾನೇ ಹಣ ವಸೂಲಿ ಮಾಡಿದ್ದಾನೆ, ಆದರೆ ಹಣವನ್ನು ಫೈನಾನ್ಸ್ಗೆ ಜಮೆ ಮಾಡಿಲ್ಲ. ಈಗ ಮ್ಯಾನೇಜರ್ ವಿರುದ್ಧ ಕ್ರಮ ತೆಗೆದುಕೊಳ್ಳದ ಫೈನಾನ್ಸ್ ಕಂಪನಿ ಯಶವಂತ್ ಕೋಲ್ಕಾರ್ ಮನೆ ಸೀಸ್ ಮಾಡಿದೆ. ಮನೆ ಬೀಗ ಕೊಡಬೇಕಾದ್ರೆ 6.5 ಲಕ್ಷ ಹಣವನ್ನು ಕಟ್ಟಬೇಕು ಅಂತ ಹಿಂಸೆ ಕೊಡ್ತಾ ಇದ್ದಾರೆ. 6.3 ದಾರಿ ಕಾಣದ ಯಶವಂತ್ ಕುಟುಂಬ ಈಗ ಕಂಗಾಲಾಗಿದೆ. ಮನೆ ಸೀಸ್ ಆಗಿ ಸರ್ 7 ತಿಂಗಳು ಆತ್ರಿ ಸರ. ಮತ್ತು ಈಗ ರೀ ಮೊನ್ನೆ ರೀ ನಾವು ಹೋಗಿದ್ರು ಮೇಡಮ್ಗಳು ಪಿ ಅದು ಎಲ್ಲ ಬಂದಿರಿ ಸರ. ರಿಕ್ವೆಸ್ಟ್ ರೆಜಿಸ್ಟರ್ನು ಕಳಿಸಿದಾರೆ ಸರ್. ಅವ್ರ ಒಂದು 4 ದಿವ್ಸದಾಗ ನಾವು ಚಾವಿ ಕೊಡ್ತೇವೆ ಅಂತ ಹೇಳಿರಿ ಸರ್. ಮತ್ತು ಅವ್ರಿಗೆ ಏನಾತೇನೋ ರೀ ಈಗ ಮ್ಯಾಗಿಂದನ ರಿಸಲ್ಟ್ ಅಂತ ಬಂದೈತೆ ರೀ. ನಮ್ಮ ಚಾವಿ 7 ಕಂತ ಮ್ಯಾನೇಜರ್ ಕೈ ಕೊಟ್ಟಿನಿ ರೀ ಸರ್. 7 ಕಂತ ಅಂದ್ರೆ 3 ಕಂತು ಫೋನ್ಪೇ ಮಾಡಿದ್ದೇನೆ ರೀ ಸರ್. ಮತ್ತು ಬಾಕಿದ್ದು ನಮ್ಮ ಮಿಸ್ಸಸ್ ಅವ್ರ ಕಡೆ 3 ಕಂತಿದ್ದ 4 ಕಂತಿದ್ದು ದುಡ್ಡು ತಂದು ಹೋಗಿದ್ದಾರೆ ಸರ್. ಈಗ ಬಿಟ್ಟು ಹೋಗಿದ್ದಾನೆ ರೀ ಸರ್. ನನಗೆ ಒಬ್ಬ ಮೋಸ ಆಗಿಲ್ಲ ರೀ ಸರ್. ಇದು ಒಂದು 12 ಜನಕ್ಕೆ ಮೋಸ ಆಗಿತ್ತು ಸರ್. ಅವಾಗ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇರುವಂಥ ಇನ್ವೆಸ್ಟ್ ಕರ್ನಾಟಕದ 3ನೇ ದಿನವಾದ ಇವತ್ತು ಹಲವು ಸೆಮಿನಾರ್ಗಳು ನಡೆದವು. ಎಐ ಬಗ್ಗೆ ಗೂಗಲ್ ಎಕ್ಸ್ನ ಸ್ಥಾಪಕ ಸೆಬಾಸ್ಟಿಯನ್ ಥ್ರನ್ ಮಾತನಾಡಿ ಕೃತಕ ಬುದ್ಧಿಮತ್ತೆಯ ಭವಿಷ್ಯದ ಬಗ್ಗೆ ಹಾಗೂ ಜಾಗತಿಕವಾಗಿ ಉದ್ದಿಮೆ ಹಾಗೂ ಆರ್ಥಿಕತೆಯನ್ನು ಮರುರೂಪಿಸುವಲ್ಲಿನ ಅದರ ಪಾತ್ರದ ಬಗ್ಗೆ ಚರ್ಚೆ ಮಾಡಿದರು. ಇನ್ನು ಹೊಸಕೋಟೆಯಲ್ಲಿರುವ ತನ್ನ ತಯಾರಿಕಾ ಘಟಕವನ್ನು ವಿಸ್ತರಿಸಲು ವೋಲ್ವೋ ಕಂಪನಿ ನಿರ್ಧರಿಸಿದ್ದು 1,500 ಕೋಟಿ ಬಂಡವಾಳ ಹೂಡಿಕೆ ಮಾಡುವುದಾಗಿ ಸ್ವೀಡನ್ ಮೂಲದ ವೋಲ್ವೋ ಕಂಪನಿ ಘೋಷಿಸಿದೆ. ಈ ಸಂಬಂಧ ಕಾವೇರಿ ನಿವಾಸದಲ್ಲಿ ಸಿಎಂ ಸಮ್ಮುಖದಲ್ಲಿ ಸಹಿ ಹಾಕಲಾಯಿತು. ವರ್ಷಕ್ಕೆ 3,000 ಬದಲಿಗೆ 20,000 ಬಸ್ ಟ್ರಕ್ ತಯಾರಿಸುವ ಗುರಿ ಇದೆ ಅಂತ ವೋಲ್ವೋ ಸಿಇಒ ಮಾರ್ಟಿನ್ ಹೇಳಿದರು. ವೋಲ್ವೋ ಕಂಪನಿಗೆ ಸರ್ಕಾರ ಅಗತ್ಯ ಸೌಲಭ್ಯ ಮತ್ತು ನೆರವು ಒದಗಿಸುತ್ತೆ ಅಂದಿದ್ದಾರೆ. ಕಂಪನಿಯು ಹೆಚ್ಚಿನ ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತ ಸಿಎಂ ಹೇಳಿದರು. ವೋಲ್ವೋ ಕಂಪನಿಯು ಪೀಣ್ಯ, ಹೊಸಕೋಟೆ ಜೊತೆಗೆ ಧಾರವಾಡದ ಪೀತಂಪುರದಲ್ಲಿ ತಯಾರಿಕಾ ಘಟಕ ಹೊಂದಿದೆ. ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ 2025 ಅರ್ಥಪೂರ್ಣವಾಗಿ ಇವತ್ತು ಏನು ಅವಾರ್ಡ್ಸ್ ಕೊಟ್ಟಿವಿ, ನಮ್ಮ ರಾಜ್ಯಕ್ಕೆ ಕೊಡುಗೆಯನ್ನು ಕೊಟ್ಟಿದ್ರು, ಅವರೆಲ್ಲರಿಗೂ ಕೂಡ ಗೌರವಿಸೋದನ್ನ ತಾವು ನೋಡಿದಿರಿ. ವಿಕ್ರಮ್ ಕಿರ್ಲೋಸ್ಕರ್ ಅವರಿಗೆ 14 ಜನರಿಗೆ ಇವತ್ತು ಎಂಪ್ಲಾಯ್ಮೆಂಟ್ ಯಾರು ಕೊಟ್ಟಿದ್ದಾರೆ, ಟಾಟಾ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಆಗಲಿ, ಅರವಿಂದ್ ಬೆಳಗಿರಿ ಅವರು ಇವತ್ತು ಏರೋಸ್ಪೇಸ್ ಪಾರ್ಕ್ ಅನ್ನು ಮಾಡುವ ಮೂಲಕ ಟಾಯ್ ಪಾರ್ಕ್, FMCG ಪಾರ್ಕ್ ಅನ್ನು ಕೂಡ ಅವರಲ್ಲಿ ಪ್ರಾರಂಭ ಮಾಡಿದ್ದಾರೆ. Government is committed. We are expecting in this global investment about 10 lakh crore investment. I think a lot of more than 19 ದೇಶದಿಂದ ಎಲ್ಲರೂ ಬಂದು MOUಗಳೆಲ್ಲ ಸೈನ್ ಮಾಡಿದ್ದಾರೆ. ನೀವು ಕೂಡ ಎಲ್ಲ ಬಹಳ ಸಕ್ಸಸ್ ಸ್ಟೋರಿ, ಬಹಳ ಚೆನ್ನಾಗಿ ಎಲ್ಲ ಬೆಳೆದಿದ್ದೀರಿ. ನೀವೆಲ್ಲ ನಮ್ಮ ದೇಶಕ್ಕೆ ಒಂದು ದೊಡ್ಡ ಆಸ್ತಿ. ಏಷ್ಯಾದ ಅತಿ ದೊಡ್ಡ ಏರ್ ಶೋ ಬೆಂಗಳೂರಿನಲ್ಲಿ ನಡೀತಾ ಇದೆ. ನಾಳೆ ತೆರೆ ಬೀಳುತ್ತೆ. ಇವತ್ತು ಸಾರ್ವಜನಿಕರಿಗೆ ವೈಮಾನಿಕ ಪ್ರದರ್ಶನಕ್ಕೆ ವೀಕ್ಷಣೆಗೆ ಅವಕಾಶ ಇತ್ತು. ಸೂರ್ಯಕಿರಣ, ಅಮೆರಿಕದ F-35, ರಷ್ಯಾದ Su-57 ಶಕ್ತಿ ಪ್ರದರ್ಶನವನ್ನು ಭಾರೀ ಸಂಖ್ಯೆಯಲ್ಲಿ ಜನ ಕಣ್ತುಂಬಿಕೊಂಡರು. ಬಿಸಿಲ ನಡುವೆ ಸಾವಿರಾರು ಸಂಖ್ಯೆಯಲ್ಲಿ ಡಿಸ್ಪ್ಲೇ ಏರಿಯಾದಲ್ಲಿ ನಿಂತು ನೋಡುವುದಲ್ಲದೆ ಎಕ್ಸಿಬಿಷನ್ಗೂ ಕೂಡ ಭೇಟಿ ಕೊಟ್ಟರು. ನಾಳೆಯೂ ಸಾವಿರಾರು ಜನ ಆಗಮಿಸುವ ನಿರೀಕ್ಷೆ ಇದೆ. ಇನ್ನು ಇವತ್ತು ಯಲಹಂಕ ಸುತ್ತಮುತ್ತ ಸುಮಾರು 3-4 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಇತ್ತು. ಇನ್ನು ನಟ ಡಾಲಿ ಧನಂಜಯ್ ಇನ್ಲ್ಯಾಂಡ್ ಲೆಟರ್ ಮಾದರಿಯ ಮದುವೆ ಆಮಂತ್ರಣಕ್ಕೆ ಭಾರತೀಯ ಅಂಚೆ ಇಲಾಖೆ ಫಿದಾ ಆಗಿದೆ. ಧನಂಜಯ್ ಧನ್ಯತೆ ಮದುವೆಗೆ ವಿಶೇಷ 12 ಸ್ಟ್ಯಾಂಪ್ ನೀಡಿ ಶುಭಾಶಯವನ್ನು ತಿಳಿಸಿದೆ. ಮೈಸೂರು ಅಂಚೆ ವಿಭಾಗ ಅಧಿಕಾರಿಗಳು ಧನಂಜಯ್ಗೆ ಸ್ಟ್ಯಾಂಪ್ ಉಡುಗೊರೆಯನ್ನು ನೀಡಿದ್ದಾರೆ. ನಿಮ್ಮ ನಡೆಯಿಂದ ಮತ್ತೆ ಇನ್ಲ್ಯಾಂಡ್ ಲೆಟರ್ಗಳಿಗೆ ಬೇಡಿಕೆ ಬಂದಿದೆ. ಜನರು ಮತ್ತೆ ಅಂಚೆ ಕಚೇರಿಯಲ್ಲಿ ಇನ್ಲ್ಯಾಂಡ್ ಲೆಟರನ್ನು ಕೇಳಿ ಪಡಿತಾ ಇದ್ದಾರೆ. ಮದುವೆಯ ಮೂಲಕ ಮಾದರಿಯಾದ ನಿಮಗೆ ಅಭಿನಂದನೆಗಳು ಅಂತ ಅಂಚೆ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಧನಂಜಯ್ ಹುಟ್ಟೂರು ಅರಸೀಕೆರೆಯ ಕಾಳೇನಹಳ್ಳಿಯಲ್ಲಿ ಸಾಂಪ್ರದಾಯಿಕ ಶಾಸ್ತ್ರ ದೇವರ ಪೂಜೆ ನೆರವೇರಿಸಿದ್ದಾರೆ. ಇದೇ ಶನಿವಾರ ಸಂಜೆ 6 ತಕ್ಷ ಕಾರ್ಯಕ್ರಮ ನಡೆಯಲಿದ್ದು ಭಾನುವಾರ ಬೆಳಗ್ಗೆ 8:20ರಿಂದ 10 ಗಂಟೆಯವರೆಗೆ ಮುಹೂರ್ತ ಇದೆ. ಮೈಸೂರಿನ ವಸ್ತು ಪ್ರದರ್ಶನ ಮೈದಾನದಲ್ಲಿ ಡಾಕ್ಟರ್ ಧನ್ಯತಾ ಜೊತೆಗೆ ಧನಂಜಯ್ ಸಪ್ತಪದಿ ತುಳಿಯಲಿದ್ದಾರೆ. ಜನಪದ ಕೋಗಿಲೆ ಅಂತಲೇ ಹೆಸರುವಾಸಿಯಾದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಬಡಿಗೇರಿ
ಪದ್ಮಶ್ರೀ ಪುರಸ್ಕೃತೆ ನಾಡೋಜ ಸುಕ್ರಿ ಬೊಮ್ಮಗೌಡ 91 ವರ್ಷ ವಯಸ್ಸು ಸಹಜ ಕಾಯಿಲೆಯಿಂದಾಗಿ ನಿಧನರಾಗಿದ್ದಾರೆ. ಹಾಲಕ್ಕಿ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದ ಇವರು ವಿದ್ಯಾಭ್ಯಾಸ ಮಾಡದಿದ್ರು ಹಾಲಕ್ಕಿ ಜನಾಂಗದ ಜನಪದ ಹಾಡುಗಳನ್ನು ಹಾಡುವ ಮೂಲಕ ಹಳ್ಳಿ ಸೊಗಡನ್ನ ದಿಲ್ಲಿಗೂ ಕೊಂಡೊಯ್ದಿದ್ರು. ಜೊತೆಗೆ ಮದ್ಯಮುಕ್ತ ಗ್ರಾಮ ಮಾಡುವ ಹೋರಾಟದಲ್ಲಿ ಭಾಗಿಯಾಗಿದ್ದ ಇವರು ತಮ್ಮ ಊರನ್ನ ಮದ್ಯಮುಕ್ತ ಗ್ರಾಮವನ್ನಾಗಿಸಿದ್ರು. 2017ರಲ್ಲಿ ಇವರ ಜನಪದ ಹಾಡಿನ ಸಾಧನೆಗೆ ಪದ್ಮಶ್ರೀ ಪ್ರಶಸ್ತಿ ಸಂದಿಸಿದೆ. ಇಂದು ಬಡಿಗೇರಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು.